ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ ಅಭಿ ಎಲ್ಲೋದೆ ನನ್ ಬಿಟ್ಟು ನೀನು? ಅಭಿ, ನನ್ನ ಆಟಾಡ್ಸೋಕ್ಕೋಸ್ಕರ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ಯಾ ಹೇಗೆ? ಅಭಿ, ಎಲ್ಲಿ ಹೋಗ್ಬಿಟ್ಟೆ ನೀನು? ಮೇಡಮ್, ಏನಾದರೂ ಬೇಕಿತ್ತಾ? ನನಗೆ ಬೇಕಾಗಿರೋದನ್ನ ನಾನೇ ಹುಡ್ಕೊಂಡ ಅಭ್ಯಾಸ ವಿಶ್ವರು. ಅಂದರೆ ನೀವು ತುಂಬ ಸೀರಿಯಸ್ ಆಗಿ ಹುಡುಕ್ತಿದ್ರಲ್ವಾ, ಅದಕ್ಕೆ ಕೇಳಿದೆ ಮೇಡಮ್. ಸಾರಿ ಮೇಡಮ್, ಯು ಕ್ಯಾರಿ ಆನ್. ವಿಶ್ವರು, ಅಭಿ ನನ್ನನ್ನು ಆಟಾಡ್ಸೋದಕ್ಕೆ ಇಲ್ಲೇ ಎಲ್ಲಾದರೂ ಬಚ್ಚಿಟ್ಕೊಂಡಿದ್ದಾನೆ ಅಂತ ನಂಗೆ ಅನಿಸ್ತಿದೆ. ನೀವೇನಾದರೂ ಅಭಿನ್ ನೋಡಿದ್ರಾ? ಯಾಕೆ ನಗ್ತಿದ್ದೀರಾ? ಸಾರಿ ಮೇಡಮ್, ಅಲ್ಲ ಬಚ್ಚಿಟ್ಕೊಂಡು ನಿಮ್ಮನ್ನು ಆಟ ಆಡಿಸ್ತಿದ್ದಾರೆ ಅಂದ್ರಲ್ಲ, ಅದಕ್ಕೆ ನಗು ಬಂದ್ಬಿಡ್ತು. ಬೇರೆ ಯಾರಾದರೂ ಈ ಥರ ಆಟ ಆಡ್ತಿದ್ದಾರೆ ಅಂದರೆ ನಾನು ನಂಬಬಹುದಪ್ಪ. ಆದರೆ ಇದು ಯಾರು? ನಮ್ಮ ಬಾಸ್ ಅಭಿರಾಮ್ ಜೈಶಂಕರ್, ಇವರೆಲ್ಲ ಈ ಥರ ಆಟ ಆಡಿಸಲ್ಲ ಮೇಡಮ್. ಊರಿಗೆ ದೊರೆ ಆದರೂ ತಾಯಿಗೆ ಮಗ ಅನ್ನೋ ಮಾತು ಕೇಳಿಲ್ವಾ? ಅವರು ನಿಮಗೆಲ್ಲ ಸ್ಟ್ರಿಕ್ಟ್ ಆಗಿರ್ಬೋದು, ಆದರೆ ನನ್ನ ವಿಷಯ ಅಂತ ಬಂದರೆ ಸಣ್ಣ ಮಗು ಆಗೋಗ್ತಾನೆ. ಅಭಿ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಹೇಳಿ. ಸಾರಿ ಮೇಡಮ್, ಅವರು ಆ್ಯಕ್ಚುಲಿ ಹೊರಗಡೆ ಹೋಗಿದ್ದಾರೆ. ಹೊರಗ? ಏನಂತ ಹೇಳ್ಬಿಟ್ಟು ಹೋಗಿದ್ದಾರೆ? ಮೇಡಮ್, ಬಾಸ್ ಹೇಳಿದ್ದಿಷ್ಟೇ, ನಾನೊಂದು ತುಂಬ 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 ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ಅದನ್ನು ಮುಗಿಸ್ಕೊಂಡೇ ಬರ್ತೀನಿ, ಅಲ್ಲಿವರೆಗೂ ಡೂ ನಾಟ್ ಡಿಸ್ಟರ್ಬ್ ಅಂತ ಒತ್ತಿ 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 ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿ ನನ್ನ ಬಳಿ ಬೇರೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಬೇರೆ ಮಾಹಿತಿ ಬೇಕಿದ್ರೆ ನನಗೆ ಹೇಳಿ. ಏನಿಲ್ಲ, ನೀನು ಹೋಗು. ಸರಿ ಮೇಡಮ್, ಕರೆದು ಮಾಹಿತಿ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಶುಭರಾತ್ರಿ. ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ಯಾ? ಮನೆ ಕೆಲಸದವನಿಗಿರೋ ಇನ್ಫಾರ್ಮೇಶನು ಮನೆ ಯಜಮಾನಿಗೆ ಕೊಡದೆ ಹೋಗ್ತೀಯಾ? ಅಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ನಿನಗೆ? ಅದು ನಾನು ಡಿಸ್ಟರ್ಬ್ ಮಾಡಬಾರ್ದಾ? ನಾನು ಈ ಮನೆಗೆ ಬಂದಿರೋದೇ ನಿನಗೆ ಡಿಸ್ಟರ್ಬ್ ಮಾಡೋಕ್ಕೆ. ಡಿಸ್ಟರ್ಬ್ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ನೀವು ಇಲ್ಲಿ? ನೀನು ನನ್ನನ್ನು ನೋಡಬೇಕು ಅಂದ್ಕೊಂಡಿಲ್ಲ, ಅದಕ್ಕೆ ಬಂದೆ. ನೀವು ಬೈದಿದ್ದಕ್ಕೆ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನನಗೆ ಯಾಕೆ ಹೆದರ್ಕೋತೀಯ? ನಿಮಗೆ ನೋವು ಮಾಡ್ಬಿಟ್ನಲ್ಲ ಅಂತ. ನೀನು ನೋವು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಲೀಲಾ. ನೀನು ಯಾವಾಗಲೂ ಖುಷಿ ಕೊಡೋಳು, ನೋವು ಕೊಡೋಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ, ನೀವು ಹೊರಗಡೆ ನಿಂತಿದ್ದೀರಾ, ಬನ್ನಿ ಒಳಗೆ. ಇಲ್ಲ ಲೀಲಾ, ನನ್ನನ್ನು ನೋಡಬೇಕು ಅಂತ ನಿಂಗೆ ಅನ್ನಿಸ್ತಲ್ಲ, ಅದಕ್ಕೋಸ್ಕರ ಬಂದೆ. ನಿನ್ನನ್ನು ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಹೋಗೋ ಯಾವ ಉದ್ದೇಶನೂ ಇಲ್ಲ. ನಾನು ಒತ್ತಾಯನೂ ಮಾಡಲ್ಲ. ನೋಡು ಲೀಲಾ, ನೀನು ಎಲ್ಲಿರಬೇಕು ಅನ್ನೋದನ್ನು ನೀನು ಡಿಸೈಡ್ ಮಾಡಿದ್ಯಾ. ದಟ್ಸ್ ಯುವರ್ ಚಾಯ್ಸ್. ಅನ್ಸುತ್ತೆ ನೀನು ನಮ್ಮ ಜೊತೆನೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಿನ್ನ ಖುಷಿನ ಕಿತ್ಕೊಳ್ಳೋಷ್ಟು ಸ್ವಾರ್ಥಿ ನಾನಲ್ಲ. ನೀನೆಲ್ಲೇ ಇರು,
ಹೇಗೆ ಇರು, ಚೆನ್ನಾಗಿರು ಅಷ್ಟೇ. ನಾನು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಮನೆ ಬಿಟ್ಟು ಬರಲಿಲ್ಲ ರೀ. ನಾನು ನಿಮ್ಮನ್ನ ನೋಡ್ಬೇಕಂತ ಅನ್ಕೊಂಡ ತಕ್ಷಣ ನೀವು ಬಂದಿದ್ದೀರಾ. ನಿಮ್ಮ ಜೊತೆನೇ ಇರಬೇಕು ಅಂತ ನಾನು ಬಯಸಿದ್ರೆ ನನ್ನ ಜೊತೆನೇ ಜೀವನ ಪರ್ಯಂತ ಇದ್ಬಿಡ್ತೀರಾ ರೀ? ಏನಾರ ಅಂದ್ಯಾ? ಇಲ್ಲ ರೀ. ನೀವು ಏನು ರೀ, ನೀವು ಇದನ್ನ ತಗೊಳ್ಳಿ, ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಇದ್ರೆ ನಿಮ್ಗೆ ಒಳ್ಳೇದಾಗುತ್ತಂತೆ. ನೀನೇ ಇಲ್ಲ ಅಂದಮೇಲೆ ಒಳ್ಳೇದಾಗೋದಕ್ಕೆ ಹೇಗೆ ಸಾಧ್ಯ ಇಲ್ಲ? ಏನಿದೆ? ಥ್ಯಾಂಕ್ ಯು. ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಈ ಆಲೋಚನೆಗಳೆಲ್ಲ ಬರಬಾರ್ದು. ತಪ್ಪು 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 ತಪ್ಪು. ನೋಡಿದ್ಯಾ, ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಯ್ತು. ನಾನು ಫೋನ್ ಕಟ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಬಂದ್ರಲ್ಲ, ನಾನು ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ. ಎನಿಥಿಂಗ್ ಫಾರ್ ಯು ಲೀಲಾ. ಯಾವಾಗಾದರೂ ಆಗಲಿ, ಏನೇ ತೊಂದರೆ ಇರಲಿ, ಏನೋ ಚಿಕ್ಕ ವಿಷಯ ಇರಲಿ, ನನ್ನನ್ನು ನೆನೆಸ್ಕೊ. ಹಲೋ, ಇದು ನಮ್ಮ ಏರಿಯಾ. ಚಿಕ್ಕ ವಯಸ್ಸಿಂದಾನು ಇಲ್ಲಿ ನಾವೇ ಡೌನ್, ಗೊತ್ತಾ? ಬರಲಾ? ಬನ್ನಿ. ಐ ಮೀನ್ ಹೋಗ್ತೀನಿ. ಹಾಗೆ ಮಾತಾಡಬೇಡಿ. ನೀವು ಹೋಗ್ತೀನಿ ಅಂತ ಅಂದರೆ ನಂಗೆ ತಡ್ಕೊಳಕ್ಕಾಗಲ್ಲ, ತುಂಬ ನೋವಾಗುತ್ತೆ. ನಾ ಹೊರಟ್ಬರ್ತೀನಿ. ಟೇಕ್ ಕೇರ್ ರೀ. ಅದನ್ನು ಜೋಪಾನವಾಗಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ. ಆಯಿತಾ? ಹುಷಾರು. ಓಕೆ, ಬಾಯ್. ನಿಮ್ ಮನಸ್ಸಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರೋದು ನಿಜಾನೇ ಆಗಿದ್ರೆ ಭಾವ ನಿನಿಗೋಸ್ಕರ ನೀನು ಹುಡ್ಕೊಂಡು ಬಂದೇ ಬರ್ತಾರೆ ಅಕ್ಕ. ನನಗೋಸ್ಕರ ಇಲ್ಲಿವರೆಗೂ ಬಂದಿದ್ರು. ಪಾಪ, ಅವ್ರಿಗೆ ಎಷ್ಟು ಕಷ್ಟ ಆಯಿತೋ ಏನೋ. ನಾನು ಅವ್ರ ಹತ್ರ ನಿಮ್ಮನ್ನ ನೋಡ್ಬೇಕನ್ಸಿದೆ ಅಂತ ಹೇಳಿದ್ದಷ್ಟೇ. ನಿಮ್ಮನ್ನ ನೋಡ್ಬೇಕನ್ಸಿದೆ, ಬನ್ನಿ ಅಂತ ಹೇಳಿರಲಿಲ್ಲ. ಆದರೆ ನನಗೋಸ್ಕರ ಅವರು ಇಲ್ಲಿವರೆಗೂ ಬಂದರು. ನನಗೆ ಎಷ್ಟು ಖುಷಿ ಆಗ್ತಿದೆ. ಲೀಲಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.